ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾನು ನಿಮ್ಮ ಆಚಾರ್ಯ ಮಧುಸೂದನ್. ಆಸ್ತಿಕ ಬಂಧುಗಳೇ, ನಾನು ಇಂದು ನಿಮಗೆ ನಾಳೆ ನಡೆಯುವಂತಹ ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ದಿನಾಂಕ 7/9/2025 ಭಾನುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಭಾದ್ರಪದ ಪೌರ್ಣಿಮಾ, ರಾಹುಗ್ರಸ್ತ ಚಂದ್ರಗ್ರಹಣ ಪ್ರಾರಂಭವಾಗುವುದು ರಾತ್ರಿ 9:57. ಗ್ರಹಣದ ಮಧ್ಯಭಾಗ 11:42. ಗ್ರಹಣದ ಮೋಕ್ಷ ಮಧ್ಯರಾತ್ರಿ 1:27. ಅತ್ಯಂತ ಪರ್ವಕಾಲ ಈ ಗ್ರಹಣವು ಸರಿಸುಮಾರು 3 ತಾಸು 30 ನಿಮಿಷಗಳು ಇರುತ್ತದೆ. ವೇದಾರಂಭ ಶನಿವಾರ ಬೆಳಗ್ಗೆ ಪ್ರಾತಃ 9:17 ನಂತರವಿರುತ್ತದೆ. ಬಾಲರಿಗೆ, ವೃದ್ಧರಿಗೆ, ರೋಗಿಗಳಿಗೆ, ಅಶಕ್ತರಿಗೆ ವಿಶೇಷ ವಿಚಾರ. ಅಶಕ್ತರು ಭಾನುವಾರ ಸೂರ್ಯಾಸ್ತದವರೆಗೂ, ಇನ್ನೂ ಅಶಕ್ತರು 7:30 ರಾತ್ರಿವರೆಗೂ ಆಹಾರವನ್ನು ಸ್ವೀಕರಿಸಬಹುದು. ಇಲ್ಲಿ ನಾನು ನಿಮಗೆ ಗ್ರಹಣದ ವಿಚಾರವನ್ನು ತಿಳಿಸುತ್ತಿದ್ದೇನೆ. ಗ್ರಹಣದ ಬಗ್ಗೆ ನಮಗೆ ಕೆಲವು ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದೆ ಎಂದು ತಿಳಿದುಕೊಳ್ಳೋಣ. ಗ್ರಹಣ ಕಾಲದಲ್ಲಿ ಶಾಸ್ತ್ರಾದಿಗಳಿಂದ ಸ್ಪರ್ಶ ಮೋಕ್ಷಗಳನ್ನು ತಿಳಿದು ಅವುಗಳನ್ನು ಆಚರಿಸತಕ್ಕದ್ದು. ಗ್ರಹಣ ಸ್ಪರ್ಶ ಕಾಲದಲ್ಲಿ ಸ್ನಾನ, ಗ್ರಹಣ ಮಧ್ಯಕಾಲದಲ್ಲಿ ಹೋಮ, ದೇವತಾರ್ಚನೆ ಮತ್ತು ಶ್ರಾದ್ದವು, ಬಿಡುವ ಸಮಯದಲ್ಲಿ ದಾನ ಮೋಕ್ಷ, ನಂತರ ಪುನಃ ಸ್ನಾನ, ಹೀಗೆ ಕ್ರಮವಿದೆ. ಸ್ನಾನದ ಜಲಗಳಲ್ಲಿ ತಾರತಮ್ಯವಿದೆ. ಉಷ್ಣೋದಕಕ್ಕಿಂತ ಶೀತ ಜಲವು, ಬೇರೆಯವರ ಜಲಕ್ಕಿಂತ ಸ್ವಂತ ಜಲವು, ಭೂಮಿಯಲ್ಲಿರುವ ಜಲವು ಪುಣ್ಯಕರವಾದದ್ದು. ಇವುಗಳಿಗಿಂತ ಕೆರೆಯ ನೀರು, ಅದಕ್ಕಿಂತ ಸರೋವರ, ಅದಕ್ಕಿಂತ ನದಿ ಜಲ, ಅದರಲ್ಲೂ ಗಂಗಾಜಲ, ಇವೆಲ್ಲವುಗಳಿಗಿಂತ ಸಮುದ್ರ ಜಲ, ಇವುಗಳ ಸ್ನಾನವು ಹೆಚ್ಚಿನ ಪುಣ್ಯತಮವಾದದ್ದು. ವೀಕ್ಷಕರೇ, ನಾವು ಗ್ರಹಣ ವಿಚಾರದಲ್ಲಿ ಈಗ ಗ್ರಹಣ ಕಾಲದಲ್ಲಿ ಶಾಸ್ತ್ರವು ನಮಗೆ ಏನನ್ನು ತಿಳಿಸುತ್ತದೆ ಎಂದು ತಿಳಿದುಕೊಳ್ಳೋಣ. ಗ್ರಹಣವು ಸ್ಪರ್ಶ ಮೋಕ್ಷಗಳನ್ನು ನಾವು ತಿಳಿದುಕೊಳ್ಳಬೇಕು. ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಮುಗಿಯುತ್ತದೆ ಅಂತ ತಿಳಿದುಕೊಂಡು ಅದನ್ನು ಆಚರಣೆಯಲ್ಲಿ ಮಾಡ್ಕೋಬೇಕು. ಗ್ರಹಣ ಸ್ಪರ್ಶವಾದಾಗ ನಾವು ಸ್ನಾನ ಮಾಡಬೇಕಾಗತ್ತೆ. ಗ್ರಹಣ ಮಧ್ಯಕಾಲದಲ್ಲಿ ಹೋಮ, ದೇವತಾರ್ಚನೆ, ಶ್ರಾದ್ದ ಇವುಗಳನ್ನು ಮಾಡೋದಕ್ಕೆ ನಮಗೆ ಅವಕಾಶವಿದೆ. ದಾನವನ್ನು ಮಾಡ್ಬೋದು.